ತುಂಬ ಸುಸ್ತಾಗಿಬಿಟ್ಟಿದೆ ಸ್ನೇಹಿತರೆ. ಏನಂದರೆ 50 ಕಿಲೋಮೀಟ್ರ್ ಬಾಕಿ ಇದೆ ಇನ್ನು. ಅದು ನೋಡಿಯೋಕ್ಕಿಂತ ಮುಂಚೆ 20 ಕಿಲೋಮೀಟ್ರಲ್ಲಿ ಒಂದು ಚಿಕ್ಕ ಬ್ರೇಕ್ ಇಟ್ಕೊಂಡಿದ್ದೀವಿ. ಅಂದರೆ 30 ಕಿಲೋಮೀಟರ್ಸ್ ಇರಬೇಕಾದ್ರೆ ನಮಗೆ ಎಲ್ಲೇ ಎಳ್ನೀರು ಅಂಗಡಿ ಕಾಣಿಸಿದ್ರು ಅಲ್ಲಿ ಹಾಕ್ಬಿಟ್ಟು ಕುಡಿದ್ಬಿಡೋದೆ. ಇಲ್ಲ ಅಂತ ಅಂದರೆ ಫುಲ್ ಡಿಹೈಡ್ರೇಟ್ ಆಗಿಬಿಟ್ಟಿದ್ದೀವಿ, ಆಗಲ್ಲ, ಸುಮ್ಮನೆ ತಲೆನೋವು ಬಂದುಬಿಡುತ್ತೆ. ಸೊ ಮತ್ತೆಂತ ಸ್ನೇಹಿತರೆ, ಐ ಹೋಪ್ ನನ್ನ ಪ್ರೀವಿಯಸ್ ವೀಡಿಯೋಗಳಲ್ಲೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತಿದ್ದೀನಿ. ಒಂದು ವೇಳೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಡೂ ನಾಟ್ ಫರ್ಗೆಟ್ ಟು ಶೇರ್ ಇಟ್. ನಿಮ್ಮ ಸಹೋದರರ ಜೊತೆ ಶೇರ್ ಮಾಡಿ. ನೀವು ರೈಡ್ಗೆ ಪ್ಲ್ಯಾನ್ ಮಾಡಿ ಹೋಗ್ಬಿಟ್ಟು ಬನ್ನಿ ಈ ಥರ ಪ್ಲೇಸ್ಗೆಲ್ಲ. ಆಮೇಲೆ ಜಸ್ಟ್ ಬಿ ಕೇರ್ಫುಲ್ ವಿತ್ ದ ಸ್ಯಾಂಡ್ಸ್. ಅವನು ರೊಚ್ಚಿಗೆ ಎದ್ದು ಬಿಡು ಅವನೇ. ಒಳ್ಳೆ ಕಾಮಿಡಿ, ನಗು ಬರ್ತಿದೆ ನನಗೆ. ಅವ್ನು ಕರು ಹೊಡಿಯೋದು, ಬೆಂಡು ಹೊಡಿಯೋದು ನೋಡ್ತಿದ್ರೆ. ಬಾಡಿನ ಮಾತ್ರ ಫುಲ್ಲು ಲೆಫ್ಟ್ಗೆ ರೈಟ್ಗೆ ಬೆಂಡು ಮಾಡ್ತಾವನೆ. ನೋಡಿಬೇಕಾಗಿದ್ರೆ ಅವನು ನೆಕ್ಸ್ಟ್ ಟೈಮ್ ಆ ಥರ ಕರು ಹೊಡೆದಾಗ ನೋಡ್ಕೊಳ್ಳಿ, ನಗು ಬಂದ್ಬಿಡುತ್ತೆ ನಿಮಗೆ. ಏನಂದರೆ ಆಲ್ರೆಡಿ ಗಾಡಿದು ಸರ್ವಿಸ್ ಬಗ್ಗೆ ಎಲ್ಲ ನಿಮಗೆ ರಿವ್ಯೂ ಕೊಟ್ಬಿಟ್ಟಿದ್ದೀನಿ. ಒಂಥರ ಸಕ್ಕದಾಗಿ ಮಾಡಿದ್ದಾರೆ ಈ ಸಾರಿ. ಚೈನ್ ಹಾಕ್ಸಿದ್ಮೇಲಂತೂ ಗಾಡಿ ಫುಲ್ಲು ಸ್ಮೂತ್ ಆಗಿದೆ. ಕ್ಲೀನಿಂಗು ಲೂಬಿಂಗ್ ಎಲ್ಲ ಮಾಡಿಸ್ಕೊಬಂದಲ್ಲ ನೆನ್ನೆ ಹೋಗ್ಬಿಟ್ಟು, ಫುಲ್ಲು ಕ್ಲೀನಾಗಿದೆ. ಆಮೇಲೆ ಲೂಬ್ ಎಲ್ಲ ಕ್ಲೀನಾಗಿ ಹಾಕ್ಕೊಟ್ಟಿದ್ದಾರೆ. ಅಲೈನ್ಮೆಂಟ್ ಎಲ್ಲ ಕರೆಕ್ಟಾಗಿದೆ, ಲೂಸ್ ಆಗಿಲ್ಲ, ಫುಲ್ ಟೈಟ್ ಆಗಿಲ್ಲ, ಕರೆಕ್ಟಾಗಿದೆ. ಬ್ರೇಕ್ಸ್ ಅಂತೂ ಕೇಳಲೇಬೇಡಿ, ಅಲ್ಟಿಮೇಟ್ ಆಗಿದೆ ಗಾಡಿಯಲ್ಲಿ ಬ್ರೇಕ್ಸು. ಯಪ್ಪ, ಹಂಪಿರೋದೇ ನೋಡಿಲ್ಲ ಸ್ನೇಹಿತರೆ. 1 ಸೆಕೆಂಡ್ ಕಣ್ಣು ಮುಚ್ಚಿದಂಗೆ ಆಯಿತು ನನಗೆ. ದೊಡ್ಡ ಹಂಪ್ ಆಗಿದ್ರೆ ಬಿದೋಗ್ಬಿಡ್ತಿದೆ ರೋಡ್ ಮೇಲೆ ಇವಾಗ. ಐ ಆಮ್ ಡ್ಯಾಮ್ ಶೂರ್ ಅಬೌಟ್ ಇಟ್. ಎಲ್ಲೋದ ಇವ್ನು ಚಚ್ಕೊಂಡು ಹೋಗ್ಬಿಟ್ಟ ಪವನು, ಫುಲ್ಲು ರೊಚ್ಚಿಗೆದು ಬಿಟ್ಟಿದ್ದ ಪವನು. ಚಚ್ಕೊಂಡು ಹಂಗೆ ಜೂಟು. ಏನು ಗುರು, ನಮ್ಮ ಅದೃಷ್ಟನೋ ದುರದೃಷ್ಟನೋ ಒಂದೂ ಅರ್ಥ ಆಗ್ತಿಲ್ಲ. ಎಳ್ನೀರೇ ಸಿಗ್ತಿಲ್ಲ. ಅದೃಷ್ಟನೋ ದುರದೃಷ್ಟನೋ ಗೊತ್ತಾಗ್ತಿಲ್ಲ, ಎಳ್ನೀರೇ ಸಿಗ್ತಿಲ್ಲ. ಕಲ್ಲಂಗಡಿ ಹಣ್ಣು ಓಕೆ, ಎಳ್ನೀರು ಇತ್ತಲ್ಲ ಬ್ರೋ ಬೆಳಗಿಂದ. ನಾನು ಒಂದು 5-6 ಕಡೆ ನೋಡಿದೆ ಬರಬೇಕಾದ್ರೆ. ನಡಿ, ಕಣ್ಣೊಳಗಡೆ ಮಣ್ಣು ಬಿತ್ತು. ಬಿಸಿಲಿಗೆ ಎಳ್ನೀರು ಹಿಡ್ದಿರ ಏನಪ್ಪ ಈ ಜನರು. ನೋಡಿ ಇವರು ನಕ್ಬಿಟ್ರು ಅವನ್ನ ನೋಡ್ಬಿಟ್ಟು. ಏನಿದು ಲೆಫ್ಟ್ ಸೈಡಲ್ಲಿರೋದು? ಆದಿತ್ಯ ಬಿರ್ಲಾ ಫ್ಯಾಷನ್. ಆರಾಮಾಗಿ ಮನೆ ಹತ್ರವರೆಗೂ ಹೋಗ್ಬೋದು. ನೆನ್ನೆ 500 ರೂಪಾಯಿಗೆ ಪೆಟ್ರೋಲ್ ಹಾಕ್ಸಿದೆ ಅಷ್ಟೇ. 1 ಪಾಯಿಂಟ್ ಖಾಲಿ ಇತ್ತು. ಸಾಕಲ್ಲ ಇಷ್ಟು ಮಾತ್ರ ಒಂದು ರೈಡ್ ಇದ್ದರೆ. ಅಂದರೆ ಸ್ಟ್ರೆಸ್ ಔಟ್ ಆಗ್ತೀವಿ. 200 ಕಿಲೋಮೀಟ್ರು, 250 ಕಿಲೋಮೀಟ್ರು, 374 ಕಿಲೋಮೀಟ್ರು, ಕ್ಲೋಸ್ ಟು 400 ಕಿಲೋಮೀಟ್ರೆಲ್ಲ ಹೊಡೆಯೋ ಅಷ್ಟೊತ್ತಿಗೆ. ಇದು ಸಿನ್ಸ್ ಹಳ್ಳಿ ರೋಡ್ಗಳಾಗಿರೋದ್ರಿಂದ ಈ ಥರ ಸ್ಟ್ರೆಸ್ ಔಟ್ ಆಗೋದು. ಒಂದು ವೇಳೆ ನ್ಯಾಷನಲ್ ಹೈವೇಗಳೇನಾದರೂ ಇದ್ದರೆ ಆವಾಗ ನೋಡಿ ಬೇರೆ ಲೆವೆಲ್. ಅವಾಗ
ಫೈನಲಿ ಸಿಟಿ ಹೊಸೂರ್ ಇಸ್ ಬ್ಯಾಕ್. ಅಯ್ಯಪ್ಪ, ಶಿಟ್, ಸಗಲಾಗಿ ರೈಡ್ ಮಾಡ್ದಲ್ಲ ಇವತ್ತು. ಫುಲ್ಲು ಜಾಯ್ಫುಲ್ಲಾಗೆ ರೈಡ್ ಮಾಡ್ಕೊಂಡು ಹೋದ್ವಿ. ರೈಡ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅನದರ್ 30 ಕಿಲೋಮೀಟರ್ಸ್ ಮೋಟ್ಗು. ಏನು ಗುರು, ಬಿಸಿಲುಗಾಲ ಅಂದ್ರೂ ಒಬ್ಬರು ಎಳ್ನೀರಿಡಲ್ಲ ಅಂತಾರೆ. ಮಳೆಗಾಲದಲ್ಲಿ ಎಳ್ನೀರಿಡ್ತಾರೆ. ಏನು ಹೇಳೋ ಜನರಿಗೆ, ಒಬ್ಬರಾದ್ರೂ ಇಡಬೇಕಲ್ಲ. ಎಲ್ಲೂ ಕಾಣ್ತಾನೂ ಇಲ್ಲ. ಎಳ್ನೀರು ಅಂತ ಹೇಳ್ಕೊಂಡೇ ಬಂದಿದ್ದಾಯ್ತು ಗುರು. ಎಲ್ಲೂ ಇದ್ದಿಲ್ಲ ನಾವು ಹೋಗಿದ ಕಡೆ ಅಂತೂ. ಸತ್ಯ ನಾಶ ಗುರು. ನೋಡಿ, ಇಲ್ಲಿ IT ಪಾರ್ಕ್ ಮಾಡ್ತಾರೆ. ಅನ್ಸೂರ್ ಅದು IT ಪಾರ್ಕ್ ಆಗುತ್ತೆ ಅಂತ. ಓಹೋ, ಮರ ಬಿದ್ದೋಗಿದೆ ಸ್ನೇಹಿತರೆ. ಸೊ ದೇರ್ ಈಸ್ ಎ ಮರ ಫಾಲಿಂಗ್ ಡೌನ್ ಆನ್ ದ ರೋಡ್. See here, cutting, taking out, throwing into the tractor. Can't help, natural calamities keep happening in the life. So human have to adjust for the natural calamities. Near you. ಕಲ್ಲಂಗಡಿ ಹಣ್ಣು ತಿನ್ಬೇಕಾ? ಬನ್ನಿ ಹೋಗ್ಲಿ, ಅದೇ ತಿನ್ನೋಣ. ನೆರಳಲ್ಲಾದರೂ ಇದೆ. ಅದೇ ಬಾ. ಇರು ಎಳ್ನೀರು ಸಿಕ್ಕಿಲ್ಲ ಸ್ನೇಹಿತರೆ. ಸೊ ಕಲ್ಲಂಗಡಿ ಹಣ್ಣಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಇವಾಗ ಕಲ್ಲಂಗಡಿ ಹಣ್ಣು ತಿನ್ನೋದಕ್ಕೆ ಯೂ ಟರ್ನ್ ಮಾಡ್ತಿದ್ದೀವಿ. ಮಧ್ಯದ ರೋಡಲ್ಲಿ ಯೂ ಟರ್ನು. ಅದೇನು ತೊಗೊಂಡೋಗಕ್ಕೆ ಮಾತ್ರ ಕೊಡ್ತಾರ? ಇಲ್ಲ. ಅವಳು ಹುಡುಗಿ ಹೇಳ್ಬಿಟ್ಟು ಹಿಂಗಂತಾಳೆ. ಅಲ್ಲಿ ಡಿವಲ್ ಓದೋಳು ಕ್ಯಾಪ್ಚರ್ ನಿಂಗೂ ಅಂದ್ಲು, ನೀನು ನೋಡಿಲ್ಲ ಅಷ್ಟೇ. ಹಾಂ ಹ್ಞೂ, ನಕ್ಕೊಂಡು ಹೋಗ್ತಾವಳೆ ಫುಲ್ ಖುಷಿಯಾಗೆ ಹಾಯ್ ಮಾಡಿದ್ರೆ. ಆಲ್ರೈಟ್ ಸ್ನೇಹಿತರೆ, ಸಿಗ್ತೀನಿ ಅಷ್ಟೇ. ಅದನ್ ಗೊತ್ತು. 1 ಅವರ್ ಮ್ಯಾಕ್ಸು.
ಒಬ್ಬೊಬ್ರಿಗೆ 3 ಹಾಕ್ಸೋಣ, 3 ಹಾಕ್ಸೋಣ, ಒಂದೊಂದು ಪೀಸು 3 ಪೀಸ್ ಹಾಕ್ಸೋಣ ಒಬ್ಬೊಬ್ರಿಗೆ. ಅದರಲ್ಲೇ ಹಾಕಿ. ಹಾಂ ಹಾಂ, ಎಷ್ಟು ಕಾಯಿ? ಅಲ್ಲ, ಇಲ್ಲೇ ತಿನ್ನಕ್ಕೆ. ಹಾಂ, ನಾವು ತೊಗೊಂಡೋಗಕ್ಕಲ್ಲ, ಸುಸ್ತಾಗ್ಬಿಟ್ಟಿದ್ದೀವಿ.